ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನು ನಾ ಕಳಕೊಂಡೆ. ನಾನೊಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನು ನಾ ಕಳಕೊಂಡೆ. ನಂಗೆ ಸೆಕ್ ಮಾಡ್ತೀಯಾ? ಇರು ಮಾಡ್ತೀನಿ. ಲೇ ಲೇ ಅಪ್ಪನ ಮಗಳೇ, ಲೇ ಲೇ ನಿಮ್ಮಮ್ಮನ ಮಗಳೇ. ಲೇ ಏನಿದು ಸೌಂಡು? ಗೊತ್ತಾಗಲ್ವಾ ಇಲ್ಲಿ ಆಫ್ರಿಕಾ ಕ್ಲೈಂಟ್ ಜೊತೆ ಆನ್ಲೈನ್ ಮೀಟಿಂಗ್ ಅಲ್ಲಿರೋದು? ಯು ಇಲ್ಲಿಟ್ರೇಟ್ ಕಂಟ್ರಿ ಬರ್ಗರ್. ಆಪಲ್ ಹುಟ್ಟಿರೋ LG ನನ್ ಮಗನೇ, ಮೊದ್ಲು ಲ್ಯಾಪ್ಟಾಪ್ ಆನ್ ಮಾಡ್ಕೊಳ್ಳೋ, ಆಮೇಲೆ ಮೀಟಿಂಗ್ ಮಾಡು. ಬೇವರ್ಸಿ. ಲ್ಯಾಪ್ಟಾಪ್ ಆಫ್ ಆಗೋಯ್ತಾ? ಹೋಗಪ್ಪ. ಈ ಕೆಲ್ಸದ ಮೇಲೆ ಜಾಸ್ತಿ ಡೆಡಿಕೇಶನ್ ತೋರಿಸಿದ್ರೆ ಹಿಂಗೆ ಆಗೋದು. ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಾವೆಲ್ಲ ಮೀನಿಲ್ದೆ ಬಲ್ಲಿ ಹಿಡಿಯೋರು. ಅಲ್ಲ ಅಲ್ಲ ಅಲ್ಲ, ಬಲೆ ಇಲ್ದೆ ಮೀನ್ ಹಿಡಿಯೋರು. ಸುಮ್ನೆ ಎಂಪ್ಲಾಯ್ ಆಫ್ ದ ಮಂತ್ ಕೊಟ್ಬಿಡ್ತಾರ. ಅವೆಲ್ಲ ಟ್ಯಾಲೆಂಟ್ ಅಮ್ಮ, ಟ್ಯಾಲೆಂಟು. ಏಯ್ ನೋಡು, ಸುಮ್ನೆ ಸೈಕ್ ಮಾಡ್ಬೇಡ. ಒಂದ್ಸತಿ ಸರಿ, 2 ಸತಿ ಸರಿ, ಅದು ಎಷ್ಟಂತ ನಿಂಗೆ ಟಾರ್ಚರ್ ತಡ್ಕೊಳ್ಳೋದು? ಡೈಲಿ ಎಣ್ಣೆ ಹಾಕೊಂಡ್ ಬರೋದು, ಮನೇಲಿ ಇಲ್ದಿರೋ ಚಪ್ರಿ ಆಟಗಳು ಆಡೋದು. ಅದು ಎಂತ ನಿನ್ನ ಕಟ್ಟಿಣ್ಣು, ಎಲ್ಲ ನಡ ಕರ್ಮ. ದೇವ ನೀನೇ ನನ್ನ ಕಾಪಾಡೋಂಡು. ಅಯ್ಯೋ ನಾನೇನೇ ಮಾಡ್ದೆ? ಏನೋ ಪಾಪ ಮನೇಲಿ ಒಬ್ಳೆ ಇರ್ತಾಳೆ, ತುಂಬಾ ದಿನ ಆಯ್ತು, ಏನಾದ್ರೂ ತಗೊಂಡೋಗೋಣ ಅಂತ ಕ್ಯೂ ಅಲ್ಲಿ ನಿಂತು ವಾಂತಿ ಸ್ವೀಟ್ಸಿಂದ. ಎಲ್ಲೇಳೋ ವಾಂತಿ ಸ್ವೀಟ್ಸಿಂದ. ನಿಂಗೆ ಅಂತ ಚಿಕನ್ ಕಬಾಬ್ ತಂದ್ರೆ ನಂಗೆ ಬಾಯಿ ಬಂದಂಗೆ ಬೈತ್ಯಾ? ವಾಂತಿ ಸ್ವೀಟ್ಸ್ ಇಂದ ಚಿಕನ್ ಕಬಾಬ? ಬಿಡು, ಕುಡಿದ್ಬಿಟ್ಟೆ ಏನೇನೋ ಬೊಗಳ್ತಾವನೆ. ರೀ ನಂಗೆ ಗೊತ್ತಿತ್ತು ನೀವಿವತ್ತು ಲೇಟಾಗಿ ಬಂದಾಗ್ಲೇ ಅನ್ಕೊಂಡೆ ನನ್ಗೋಸ್ಕರ ಏನಾದ್ರೂ ತಂದಿರ್ತೀರಾ ಅಂತ. ಹೇಳ್ರಿ, ಚಿಕನ್ ಕಬಾಬು? ಅಚ್ಚೋ ಬಂಗಾರ. ಅಯ್ಯಯ್ಯೋ, ಹ್ಞೂ ಬೇಬಿ, ನಿಂಗೆ ಅಂತಾನೆ ತಂದಿದ್ದು. ತಿನ್ನು ಬೇಬಿ, ಎಲ್ಲ ನೀನು ತಿನ್ನು, ನಂಗೊಂದು ಪೀಸು ಬೇಡ. ನಂಗೆ ನನ್ನ ಎಂತಿ ಚೆನ್ನಾಗಿರ್ಬೇಕು. ತಿನ್ನು. ಓಯ್, ಕಾಡಲ್ಲಿ ಕೂದಲು ಬೋಳ್ಸಿರೋ ಕರಡಿ ನನ್ ಮಗನೇ, ನೀ ಬಿಸಾಕಿರೋ ಮೂಳೆ ತಿನ್ನಕ್ಕೆ ನಾನೇನ್ ಬೀದಿ ನಾಯಿನಾ? ಓಹ್, ಗೊತ್ತು ಬಿಡಮ್ಮ, ನೀನ್ ಹೈಬ್ರಿಡ್ ಉಚ್ನಾಯಿ ಅಂತ. ಅದನ್ನ ಯಾಕೆ ಪದೇ ಪದೇ ಪ್ರೂವ್ ಮಾಡ್ಕಂತೀಯ? ನನ್ಗೆ ಹುಚ್ಚನಾಯಿ ಅಂತ ಹೇಳ್ತೀಯಾ? ಇರೋ ಮಾಡ್ತೀನಿ ನಿನ್ಗೆ. ಎಂತ ತಪ್ಪು ಮಾಡ್ಬಿಟ್ಟೆ. ಓ ದೇವ್ರೆ, ನಾನು ಕ್ಷಮಿಸ್ಬಿಡಪ್ಪ. ಹೋಗಿ ಹೋಗಿ ಈ ಉಳ್ಳ ನನ್ನ ಹೆಂಡತಿನ ಆ ನಾಯಿಗೆ ಹೋಲಿಸಿ ಪಾಪ ಆ ನಾಯಿ ಜನ್ಮಕ್ಕೆ ಅವಮಾನ ಆಗ್ಬಿಟ್ಟೆ. ಆಲ್ ಮೈ ಡಾಗ್ಸ್, ಸಾರಿ ಸಾರಿ ಸಾರಿ. ವಿಶ್ವ ತಮಾಷೆ ಮಾಡಿದ್ದೇನೆ. ವಿಶ್ವ ಓಯ್, ಬಿಸ್ಲಲ್ಲಿ ಬಾಡೋಗಿರೋ ಬದ್ನೆಕಾಯಿ ಮುಖದವನೆ, ನಿನ್ ಕಟ್ಕೊಂಡು ಇಲ್ಲಿ ಸಾಯ್ತಿರೋದಲ್ದೆ ರೋಡಲ್ಲಿ ಹೋಗೋ ಬರೋರೆಲ್ಲ ನನ್ ನೋಡಿ ಮಿಸಿ ಮಿಸಿ ಅಂತ ಮಾತಾಡ್ಕೊಂಡು ನಗೋ ತರ ಆಗೋಯ್ತಲ್ಲೋ ನನ್ ಜೀವನ. ಅಕ್ಕಪಕ್ಕದ ಗಂಡ್ಮಕ್ಳೆಲ್ಲ ಪಾಪ ಇಂಥ ಒಳ್ಳೆ ಹೆಂಡತಿಗೆ ಎಂತ ತಂಗಳ ಪೆಟ್ಟಿಗೆ ನನ್ನ ಮಗ ಸಿಕ್ಬಿಟ್ನಲ್ಲೋ. ಅವನಿಗೆ ಟಾರ್ಚರ್ ಕೊಟ್ಟು ಕೊಟ್ಟು ಅಲ್ಲಲ್ಲ, ಅವಳು ಟಾರ್ಚರ್ ಅನುಭವಿಸಿ ಸುರುಗೋಗಿದ್ದಾಳೆ ಪಾಪ ಅಂತೆಲ್ಲ ಆಡ್ಕೊಂತಿದ್ದಾರೆ. ಆದ್ರೆ ನೀ ನೋಡಿದ್ರೆ ಒಳ್ಳೆ. ಓಯ್, ನಿನಗ್ ತಾನೇ ಹೇಳ್ತಾ ಇರೋದು, ನಿನ್ನ ಪಾಡಗ್ ಹೋದ್ರೆ ಏನಂತ ತಿಳ್ಕೊಳ್ಳಿ ನಾನು? ಹೋಗಿ ಹೋಗಿ ನಿನ್ ಮುಂದೆ ಬಾಯ್ ಬಡ್ಕೊಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಲೈ, ಬೈಯದೇನು ಬೈತ್ಯ, ಸ್ವಲ್ಪ ಕೇಳಿದ್ರೆ ಕಿಂಪಾಗಿರೋ ತರ ಬೈಯೆ.
ಹಾ ನೀವೊಂದು ಕೆಲಸ ಮಾಡು, ಇಲ್ಲೇ ಕುತ್ಕೊಂಡು ನಾನು ಹೆಂಗೆಲ್ಲ ಬೈಬೋದು ಅಂತ ಪ್ರಾಕ್ಟೀಸ್ ಮಾಡ್ತಿರೋ. ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಿಡ್ತೀನಿ. ಮಾಡ್ತಿರು. ಈ ಕತ್ತರಾಗ ಕೇಳಕ್ಕಾಗ್ತಿಲ್ಲ. ಏನೇನು ಕತ್ತೆರಾಗನ? ಓಹೋ, ಅದೇ ಮದ್ವೆ ಆದ ಹೊಸದ್ರಲ್ಲಿ ಅಮ್ಮು ನೀ ಇಷ್ಟು ಕ್ಯೂಟ್ ಆಗಿ ಮಾತಾಡ್ಬೇಡ್ವೆ, ಪೊಲೀಸರು ನಾನು ಯಾವುದೋ ಕೋಗಿಲೆ ಮರಿನ ಅಕ್ರಮವಾಗಿ ಸಾಕೊಂಡಿದ್ದೀನಿ ಅಂತ ಒಳಗಾಗ್ಬಿಡ್ತಾರೆ, ಅಷ್ಟು ಸ್ವೀಟ್ ಆಗಿದೆ ನಿನ್ನ ವಾಯ್ಸ್ ಅಂತೆಲ್ಲ ಹಾಡು ಹೇಳ್ತಾ ಇದ್ದೆ. ಈಗೇನಾಯ್ತು? ಅದೇಪಾ, ಹಳೇದಾದ್ಮೇಲೆ ಹೆಂಡತಿನೇ ಆಗ್ಲಿ ಗಾಡಿನೇ ಆಗ್ಲಿ ಎರಡು ಗುಜ್ರಿಗೆ ಅಲ್ವಾ? ಹಳೆ ಗಾಡಿನ ಗುಜ್ರಿಗೆ ಹಾಕಿದ್ರೆ ಅಟ್ಲೀಸ್ಟ್ ಚಿಲ್ಲರೆ ಕಾಸಾದ್ರೂ ಸಿಗುತ್ತೆ ಕಣೆ. ಮೂಲಂಗಿ ಮುಗ್ದೋಳೆ. ಓಹೋ, ಹಾಗ ಸರಿ ನೋಡ್, ಹಂಗಿದ್ರೆ ಸ್ವಂತ ಕಲ್ದಿದ್ರು ಅಟ್ಲೀಸ್ಟ್ ಬಾಡಿಗೆಗೆ ಏನಾದ್ರೂ ಬಿಡ್ತೀಯ? ನೋಡು, ಏನಾದ್ರೂ ಹೇಳೋ ಮುಂಚೆ ಮಾತ್ರ ಮೇಲೆ ಹಿಡ್ತಾ ಇರ್ಲಿ. ಛೇ, ಇದೊಂದು ಜೀವನ, ಯಾವ ಲೈಫು ಇದ್ರ ನೆಮ್ಮದಿ ಆಗಿರ್ಬೇಕು. ನಾನು ಎಂತೆಂಗಿ ತಪ್ಪು ಮಾಡ್ನಾನ? ಇಲ್ಲಪ್ಪ, ನಾನೊಂದು ತಪ್ಪು ಮಾಡಿತ್ಲ. ಆಚೆಂಗೂ ஒரு ಮೂಡಿ ಕುഞ്ഞായിട്ട് நான் ಇಂದನೇ ಒಣ್ಣಾಗ ಇಂತು ಅಲ್ಲ, ಅವನು ಒಂದು ಕಮ್ಮಿ ಇಲ್ಲ ಆಚಾ, ಅವನು ಅಂದನೇ ಕಳಿಪ. ವಿಶು ವಿಶು ವಿಶು, ತಿಂಡಿ ಆದ್ರೂ ಮಾಡ್ಕೊಂಡು ಹೋಗೋ ವಿಶು. ಹಲೋ, ಹಾ ಹೇಳಿ. ಏನು ಅಮ್ಮ, ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ. ಆಲ್ಮೋಸ್ಟ್ 10 o'clock ಆಗಕ್ಕೆ ಬಂತು. ನಂಗೆ ತುಂಬ ಭಯ ಆಗ್ತಾ ಇದೆ. ಕಾಲ್ ಮಾಡ್ತೀನಿ ಅವನಿಗೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಏನ್ ಮಾಡೋದು? ಇರು, ಅಣ್ಣನ ಕಾಲ್ ಮಾಡ್ತೀನಿ. ಇವಳ್ಯಾಕಪ್ಪ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾಳೆ? ರಿಸೀವ್ ಮಾಡು. ನಂಗದೇನು ಕಾದಿದ್ಯೋ. ಅಮ್ಮ ತಾಯಿ, ಸರ್ಕಲ್ ಮಾರಮ್ಮ, ಕಾಪಾಡಮ್ಮ. ಹಲೋ ಅಣ್ಣ, ನಾನ್ ಜನನಿ. ಓಹೋ, ಚಿಕ್ಕಪ್ಪ ಕೊಟ್ಟ 3ನೇ ಹುಡುಗರೆ. ಏನ್ ಸಮಾಚಾರ? ನಿಮ್ ದೊಡ್ಡಪ್ಪನ್ 1 and only ಹುಡುಗರ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದೀಯಾ? ಅಯ್ಯೋ ಅಣ್ಣ, ಅದೆಲ್ಲ ಬಿಡೋಣ. ಹೌದು, ವಿಶು ಅಲ್ಲೇ ಇದಾನ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ನೋಡಿ ಅಣ್ಣ. ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ನನ್ಗೆ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಗೂಬೆ ನನ್ ಮಗ. ಅಮ್ಮ, ಅವನಿನ್ನ ಅಲ್ಲೇ ಇದಾನ? ಹಾ, ಇಲ್ಲೇ ಇದ್ದಾನೆ. ಡವ್ ನನ್ ಪಕ್ಕದಲ್ಲೇ ಇದ್ದಾನೆ. ಯಾಕೋ ನಿನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಜನನಿಗೆ ಇವತ್ತು ಬರೋದ್ ಲೇಟ್ ಆಗುತ್ತೆ ಅಂತ ಫೋನ್ ಮಾಡೋಳಕ್ಕೆ ಏನೋ ನಿನ್ಗೆ? ಅಣ್ಣ, ನಿಮ್ ಮೊದ್ಲು ಅವ್ನಿಗೆ ಫೋನ್ ಕೊಡೋಣ, ನಂಗೆ ಅವನ ಜೊತೆ ಮಾತಾಡ್ಬೇಕು. ಜನನಿ, ಅದು ವಿಶು ಈಗ ತಾನೇ ಬಾತ್ರೂಮ್ ಅಲ್ಲ ವಾಶ್ರೂಮ್ಗೆ ಹೋದ. ಪಾಪ, ಬೆಳಗಿಂದ ವಿಪರೀತ ಭೇದಿ ಅವನಿಗೆ. ನೀನ್ ಬೇರೆ 3 ದಿನ ತಂಗುಳು ಸಾರನೆ ಬಡಿಸಿದಂತೆ. ಲೋ ಅಣ್ಣ, ನೀ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿನ್ಗೊಂದ್ ಮಾತ್ ಹೇಳಲಾ? ಅಯ್ಯೋ, ಹೇಳಮ್ಮ. ಈ ಕಾಡಲ್ಲಿರೋ ಕಾಡ್ ಪಾಪನ ಕಾಡಿ ಬೇಡಿ ಆದ್ರೂ ಕರ್ಕೊಂಡ್ ಬಂದು ನಿನ್ ಕುಂಡೆನ ಕಚ್ಚಿಸ್ಬಿಡ್ತೀನಿ. ಕಾಡ್ ಪಾಪ ನನ್ ಮನೆ. ಆ ಪ್ರಾಣಿ ಮನೆಗ್ ಬಂದಾಯ್ತು, ನೀನ್ ನೋಡಿದ್ರೆ ತಂಗ್ಳು ಸಾರು, ವಾಶ್ರೂಮ್, ಅದು ಇದು ಅಂತ ಕುಯ್ತಿದ್ಯಾ? ನಿಮ್ನೆಲ್ಲ ಮುಚ್ಕೊಂಡ್ ಫೋನ್ ಇಡೋ, ಟೂತ್ ಪಿಕ್ ನನ್ ಮಗನೇ. ಹಲೋ ಜನನಿ, ಹಂಗೆ. ಹಲೋ, ಬಂದೆ. ಸಾರಿ. ಮೆಲ್ಲ 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 ಮೆಲ್ಲ. ಏನಾಯ್ತು? ಏನು
ನಿನ್ ಬಾಯಿಂದ ನನ್ ಮದ್ವೆ ಆದಾಗಿಂದ ಕೇಳ್ದಿರೋ ವರ್ಡ್ ಬಂದ್ಬಿಡ್ತಾ. ನೀ ಸಾರಿ ಕೇಳ್ತಿದ್ಯೇನೆ? ಇದು ಕನ್ಸಲ್ಲ ತಾನೆ? ಕನ್ಸಲ್ವಲ್ಲ? ಏಯ್ ಕನ್ಸೇನಲ್ಲ, ನಿಜವಾಗ್ಲೂ ಸಾರಿ. ಅಯ್ಯೋ ಪಾಪ, ಮೂತಿ ನೋಡಕ್ ಆಗ್ತಿಲ್ಲ. ಹೋಗ್ಲಿ ಬಿಡು. ನೀನು ಊಟ ಮಾಡ್ದ? ವಿಶು, ಯಾರು ಇಷ್ಟೊತ್ತಲ್ಲಿ ನಿನ್ಗೆ ಗುಡ್ ನೈಟ್ ಡಿಯರ್ ಅಂತ ಮೆಸೇಜ್ ಕಳ್ಸಿದ್ದಾರೆ? ಯಾರು? ಓಹ್ ಅದಾ, ನಮ್ಮ ಆಫೀಸ್ ಕೊಲೀಗ್ ಕಣೆ. ಓ ಕಲೀಗ. ಅದ್ ಸರಿ, ಇವರು ಹುಡುಗಿನ ಹುಡುಗನ? ಡೇಸಿ ಅಂತ, ತುಂಬಾ ಒಳ್ಳೆ ಹುಡುಗಿ. ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದ್ದಾಳೆ ಗೊತ್ತಾ? ಓಹೋ. ಓಯ್, ರಾತ್ರಿ 11 ಗಂಟೆಗೆ ಅದ್ ಯಾವಳೋ ನಿನ್ಗೆ ಗುಡ್ ನೈಟ್ ಡಿಯರ್ ಅಂತ ಮೆಸೇಜ್ ಕಳಿಸ್ತಾಳೆ. ನೀನ್ ನೋಡಿದ್ರೆ ಕೊಟ್ಕೊಂಡಿರೋ ಹೆಂಡತಿ ಮುಂದೆನೆ ಅವಳು ಕ್ಯೂಟ್ ಆಗಿದ್ದಾಳೆ, ತುಂಬಾ ಒಳ್ಳೆಯವಳು ಅಂತೆಲ್ಲ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ವಿಶು, ನನಗೆಲ್ಲ ಮೊದ್ಲಿಂದನೂ ನಿನ್ ಮೇಲೆ ಡೌಟ್ ಇತ್ತು. ಏಯ್ ನಿಜ ಹೇಳ್ಬಿಡು, ಎಷ್ಟ್ ದಿನದಿಂದ ನಡೀತಾ ಇದೆ ನಿಂದು ಅವಳುದು? ನೀನ್ ಅನ್ಕೊಂಡಂಗೆ ಏನಿಲ್ಲ. ಹೋ, ಹಾಗಾದ್ರೆ ಏನು ಇಲ್ದೆ ಇಷ್ಟೊತ್ತಲ್ಲಿ ಅದ್ ಯಾವಳೋ ನಿನ್ಗೆ ಗುಡ್ ನೈಟ್ ಡಿಯರ್ ಅಂತ ಕಳಿಸ್ತಾಳ? ಥೂ, ನಿಮ್ದು ಒಂದ್ ಜನ್ಮನಾ? ತುಂಬಿ ಸಂಸಾರದಲ್ಲಿ ಬೆಳೆದಿರ್ತಾನೆ ಅಕ್ಕ ತಂಗಿ ಅಣ್ಣ ತಮ್ಮ ಬೆಲೆ ಗೊತ್ತಾಗೋದು. ನಿನ್ನಂತವಳಿಗೆ ಶಂಕರಗಿರಿ ನಿಲಯ ನಾಟ್ಯ ಕಲಾ ಚತುರ ಶಂಕರಗಿರಿ ನಿಲಯ ಡಮರುಗಧರನೆ ಪಿನಾಕದರಹರ ಡಮರುಗಧರನೆ ಪಿನಾಕದರಹರ ಕೊರಳಲಿ ಭಸ್ಮ ರುದ್ರಾಕ್ಷಿ ಮಾಲೆ ಕೊರಳಲಿ ಭಸ್ಮ ರುದ್ರಾಕ್ಷಿ ಮಾಲೆ ಶಂಕರಗಿರಿ ನಿಲಯ ನಾಟ್ಯ ಕಲಾ ಚತುರ. ಸಾಕ್ ನಿಲ್ಸಮ್ಮ ನಿನ್ ಭಜನೆನ. ಅಯ್ಯೋ ಯೋಳಬ್ಳು ಬಂದೇ ಇರಿ, ತಗೊಳ್ಳಿ ಪಂಚೆನ ಹಾಕೊಳ್ಳಿ. ನಿಮ್ ಈ ಸ್ಟೇಜ್ ರಾಮನ ನಿಲ್ಸಿ ಪಾಪ ಅದಕ್ಕೆ ಸಮಾಧಾನ ಮಾಡ್ಬಾರ್ದಾ? ಸಮಾಧಾನ ಮಾಡ್ಬೇಕಾ? ಅಯ್ಯಯ್ಯೋ. ಇವಳ ಕೀಗಳ್ತವಳೆ. ಅದೋಗ್ಲಿ, ನಾನ್ ಪಂಚ ಉಡ್ಕೊಳ್ಳೋದಕ್ಕೂ ಇವಳು ಸಮಾಧಾನ ಆಗೋದಕ್ಕೂ ಏನ್ ಸಂಬಂಧ? ಅಯ್ಯೋ ಅದ್ಕೆ ಸಾಕ್ ಸುಮ್ನಿರಿ, ಎಷ್ಟು ಅಂತ ಅಳ್ತೀರಾ, ನೋಡಕ್ ಆಗ್ತಿಲ್ಲ, ನಂಗೂ ಅಳು ಬರ್ತಿದೆ. ಇನ್ನೇನಮ್ಮ ಮಾಡ್ಲಿ, ನನ್ ಲೈಫಲ್ಲಿ ಈ ತರ ಒಂದಿನ ಬರುತ್ತೆ ಅಂತ ಗೊತ್ತಿದ್ರೆ ಯಾವಾಗ್ಲೂ ಸೂರ್ಯವಂಶದ ಗಸಗಸೆ ಪಾಯಸ ಕುಡ್ದು ಸತ್ ಹೋಗ್ಬಿಡ್ತಾ ಇದ್ದೆ. ಅಯ್ಯೋ ಬಿಟ್ಟು ಅನ್ನಮ್ಮ, ನೀ ಯಾಕಮ್ಮ ಆತರ ಅಕ್ಷಕನ್ ಮಾತಾಡ್ತೀಯಾ? ಹಿಂಗೆ ಅಂತ ಗೊತ್ತಿದ್ರೆ ಮಾರ್ಕೆಟ್ಗೆ ಹೋಗಿ ನಾನೇ ತಂದು ಕೊಡ್ತಿದ್ದೆ. ಅಯ್ಯಯ್ಯೋ. ಅತ್ತೆ ಅತ್ತೆ ನೋಡಿ ಅತ್ತೆ, ಅವನೇ ವಿಷ ತಂದು ಕೊಟ್ಬಿಡ್ತಿದ್ನಂತೆ. ಹೆಂಗ್ ಹೇಳ್ತಾವನೆ ಅತ್ತೆ ಅವನು? ಕೆಳಗ್ ಕಿತ್ತೋಗುತ್ತೆ ಲೋಫರ್ ನನ್ ಮಗನೇ. ಯಪ್ಪ. ಇವರೊಬ್ರು ನನ್ ಸೊಸೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಿನ್ನ ಮಗ ಅನ್ನೋದ್ನ ಮರ್ತ್ಬಿಟ್ಟು ಬರೀ ಮೊಳ್ ಕೈಯಲ್ಲೇ ಗುಚ್ಚಾಡ್ಸ್ಬಿಡ್ತೀನಿ. ಮಿತ್ರದ್ರೋಹಿ. ನೀನ್ ಹೇಳಮ್ಮ, ಕಂಟಿನ್ಯೂ ಮಾಡು. ಅತ್ತೆ, ಇವನ್ ಹೊಡೆದಿರೋ ಏಟಿಗೆ ನನ್ ಕೆನ್ನೆ ಅಯ್ಯಂಗರ್ ಬೇಕ್ರಿ ಬಂದು ಊದ್ಕೊಂಡಂಗೆ ಊದ್ಕೊಂಡ್ಬಿಟ್ಟಿದೆ ಅತ್ತೆ. ಹೂ ಅದ್ಕೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ಅಷ್ಟೇ ಅಲ್ಲ ಕಣೆ, ನಾನೇನ್ ಮಾಡಿದ್ರು ತಪ್ಪು, ಶಾಪಿಂಗ್ ಹೋದ್ರು ತಪ್ಪು. ಅಯ್ಯೋ ಶಾಪಿಂಗ್ ಬಿಡಪ್ಪ, ಅಮ್ಮನ್ ಜೋನಿಂದ ಮನೆಗೆ ಏನಾದ್ರು ಆರ್ಡರ್ ಮಾಡ್ಕೊಂಡ್ರು ತಪ್ಪು.
ಘೋರ ಅನ್ಯಾಯ ಮರ್ರೆ. ಅನ್ಯಾಯನ? ಇದಕ್ಕೊಂದು ಉಗ್ರ ಹೋರಾಟ ಆಗ್ಲೇಬೇಕು. ಮತ್ತೆ ಹಂಗೆ ಅಲ್ಲ ಅತ್ತೆ, ಮನೇಲಂತೂ ಅಡ್ಗೆ ಮಾಡಕ್ ಬಿಡಲ್ಲ. ಅಟ್ಲೀಸ್ಟ್ ಸ್ವಿಗ್ಗಿ ಟೊಮ್ಯಾಟೋದಿಂದ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಬಿಡಲ್ಲ ಈ ಬದ್ನೆಕಾಯಿ ಫೇಸ್ ಅವನು. ಯಪ್ಪ ಮನೇಲಿ ಅಡ್ಗೆ ಮಾಡಕ್ ಬಿಡಲ್ವಾ? ಓಹೋಹೋ, ಎಲ್ಲಿ ಹೆಂಡತಿ ಕೆಲ್ಸ ಮಾಡಿ ಸುಸ್ತಾಗ್ತಾಳೆ ಅಂತನಾ? ಏನ್ ಕೇರ್ ಮಚ್ಚ ನಿನ್ಗೆ ನನ್ ತಂಗಿ ಮೇಲೆ. ಮಗ ಓವರ್ ಆಗಿ ಫೀಲ್ ಆಗ್ಬೇಡ. ಅಡಿಗೆ ಮಾಡಕ್ ಹೋಗಿ ಒಲೆಗೆ ಹಚ್ಚೋ ಬೆಂಕಿನ ಮನೆಗೆ ಹಚ್ಚಿದ್ರೆ ಓನರ್ ಬಂದು ಚಿಕ್ಕದ ಮೇಲೆ ಓದಿತ್ತ. ಅಯ್ಯಯ್ಯೋ ನಿಜನಾ? ಓಯ್ ಹಲೋ ಮಿಸ್ಟರ್, ಅಲ್ಲಲ್ಲ ಇಲ್ಲಿ ಬಾ, ಎಲ್ಲರ ಮುಂದೆ ಮಾತಾಡು. ಓ ಹೌದಾ, ಮಾತಾಡ್ತೀನಿ ಇರು. ಅಪ್ಪ ಕೇಳು, ತಿಂಗಳಿಗೆ 1-2 ಸರಿ ಶಾಪಿಂಗ್ ಹೋದ್ರೆ ಓಕೆ. ಆದ್ರೆ ಹಂಗಲ್ಲ, ಮೇಡಮ್ ಅವರು ವಾರಕ್ಕೆ 2 ಸರಿ ಬ್ಯಾಗ್ನ ತಕೊಂಡ್ GT ಮಾಲ್, ಓರೇನ್ ಮಾಲ್ ಅಂತ ಹೋದ್ರೆ ಬರೋ ಸಮಯನೆಲ್ಲ ಅದೇ ಮಾಲ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಬೇಕಾಗತ್ತೆ. ಅಯ್ಯೋ ಎಲ್ಲಿ ಕರ್ಕೊಂಡ್ಬಂದ್ಲಿಕ್ಕೆ? ಈ ಮನಿ ಎಲ್ಲ ನೋಡ್ದಂಗೈತಲ್ಲ. ಓ, ಆ ಹುಚ್ಚಿನ ಮನೆ ಹೌದಲ್ಲ. ಲೇ ಕಿನಾ, ಲೇ ಡುಮ್ಮು. ಏನೋ ಅಂದೆ? ಅದು ಸ್ವಾರಿ, ಡುಮ್ಮು ಅಲ್ಲ, ದಾಮು ಅಂದೆ. ಆ ಭಯ ಇರ್ಲಿ. ಐತಿ ಅಲ್ಲೇ ನೀ ಮೊದ್ಲ ಈ ಮನಿಗ್ ಹೊಕ್ಕಿನಿ ಅಂದಿದ್ರೆ ನಾ ಬರ್ತಿಲ್ ನೋಡು. ಅಯ್ಯೋ ಯಾಕೆ? ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಕಪ್ಪು ಕೊಳ್ಬೇಕ್ ತರ ಅಡ್ಡ ಆಗ್ತಾನೆ ಇರ್ಬಿಡ. ಮುಚ್ಕೊಂಡ್ ಬಾ. ಅವನವನ್ ಈ ಮನಿಗ್ ಹೋಗೋಕ್ಕಿಂತ ಬೆಟರ್ ಮತ್ ನನ್ ಧಾರವಾಡದ ಮೆಂಟಲ್ ಹಾಸ್ಪಿಟ್ಲಾಗ ಇರ್ಬೋದಿತ್ತು. ಲೈಕಿನ ನೀ ಒಂದ್ ಕೆಲ್ಸ ಮಾಡು, ನೀ ಮುಂಚೆನ ಹೋಗಿರೋ. ಅಲ್ಲಿ ಏನಾರು ಒಳಗ್ ಪ್ರಾಬ್ಲಮ್ ಆತಂದ್ರ ನಂಗೊಂದ್ ಅವಾಜ್ ಅಕ್ಕ, ನಾ ಇಲ್ಲಿಂದಾನೆ ಓಡಕ್ಕಿನಿ. ಅಯ್ಯೋ 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 ಹೋಗ್ಲಿ ಅಂತ ಬಿಟ್ರೆ ಅತಿಯಾಗ ಆಡ್ತೀಯ. ಬಾ ಅಂತ ಹೇಳ್ತಿಲ್ವಾ? ಇನ್ನೊಂದ್ ವಿಷಯ, ಒಳಗಡೆ ಬರ್ಬೇಕಾದ್ರೆ ಮೂತಿನ 3 ದಿನ ಆದ್ರೂ ಮೋಷನ್ ಮಾಡ್ದೇ ಇರೋ ಮುತ್ ಕಪ್ಪನ್ ತರ ಇಟ್ಕೊಂಡಿರ್ಬೇಡ. ಸ್ವಲ್ಪ ಆಕ್ಟಿವ್ ಆಗಿರು, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ಗೊತ್ತಾಗ್ಲಿ ನಾವಿಬ್ರು ಎಷ್ಟು ಹ್ಯಾಪಿ ಆಗಿದೀವಿ ಅಂತ. ಈ ಡಾಕ್ಟ್ರನ್ ಮದ್ವಿ ಆದ್ರ 3 ಮುಕ್ಳಿ ತುಂಬಾ ತಿಂದ್ ಐಷಾರಾಮಿ ಜೀವನ ನಡೆಸ್ಬೋದಂತ. ಈಕಿನ್ ಮರಳು ಮಾಡಿ ಮದ್ವಿ ಆದ್ರ ಈಕಿ ನೋಡಿದ್ರ 3 ಒದ್ದು ಮುಕ್ಳಿ ಅನ್ನೋದ್ ಮಾರ್ತಳ್ಳಿ 100% ಆಗೈತೆ. ಅವನ್ ಜಬ್ ನಸೀಬ್ ಗಾಂಡು ಕ್ಯಾ ಕರೆಗಾ ಪಾಂಡು. ಬಂದೇನೋ ಹುಚ್ರ ಮದ್ವೆಗೆ ಉಪ್ಪಿನಕಾಯಿ ಕದಿಯಕ್ ಕೊಂಡಿ ಎಲ್ಲ ನಮ್ಮ ಹಣೆ ಬರ. ಅಪ್ಪ 3 ತಿಂಗಳು ಶಾಪಿಂಗ್ ಅಂತ ಓಡಾಡ್ತಿದ್ರೆ ಸಂಸಾರ ಹೆಂಗಪ್ಪ ಮಾಡೋದು? ಓಹೋ, ನಿನ್ಗಂತೂ ಕರ್ಕೊಂಡ್ ಹೋಗಕ್ಕಾಗಲ್ಲ, ಹಂಗಂತ ನಾನ್ ಹೋಗ್ ಬರ್ಬಾರ್ದಾ? ಅಲ್ಲಮ್ಮ, ನಾನೇನು ಪ್ರಪಂಚದಲ್ಲಿ ಒಬ್ಳೆ ಮೇಕಪ್ ಹಾಕೊಳ್ಳೋ ತರ ನನ್ ಫೌಂಡೇಶನ್ ಇಂದ ಹಿಡಿದು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋವರೆಗೂ ಚುಚ್ಚಿ ಮಾತಾಡ್ತಾನೆ ಈ ಬಡ್ಡಿ ಮಗ. ಅಣ್ಣ ಅಣ್ಣ ಅಣ್ಣ, SSLCಯಲ್ಲಿ 3 ಬಾರಿ ಫೇಲ್ ಆಗಿದ್ದೆ ಅನ್ನೋ ಕಹಿ ಸತ್ಯವನ್ನು ಮರೆಯಬಲ್ಲೆ. ಕೊತನೆ ಕುದಿಯುತ್ತಿರುವ ಚಿಕನ್ ಮೋಮೋಸ್ ಅನ್ನು ಬರೀ ಮುಷ್ಟಿಯಲ್ಲಿ ಹಿಡಿದು ತಿನ್ನಬಲ್ಲೆ. ದಡ್ಡಿ ಎಂಬುವ ಕರ್ಕಶ ನಿಂದನೆಯ ಕಡುನುಡಿಗಳನ್ನು ಜೀರ್ಣಿಸಿಕೊಳ್ಳಬಲ್ಲೆ. ಆದರೆ ಈ ಹೆಣ್ಣಿನ ವದನಕ್ಕೆ ಕಳಶದಂತಿರುವ ಮೇಕಪ್ಗೆ ಆಗುವ ಅಪನಿಂದನೆಯ ಮಾತನ್ನು ಮಾತ್ರ ಸಹಿಸಲಾರೆ. ವಾವ್, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ ನಮ್ಮ ಮಗಳು ನೋಡ್ರಿ. ಅಯ್ಯೋ ನನ್ ಬಂಗಾರ. ಲೇ, ಆಲ್ರೆಡಿ ಇವ್ರ ದೊಂಬರಾಟ ಶುರುವಾಗೈತಿ, ನಡಿಬೇಗ ಹೋಗಣ. ಪಾಪ ನನ್ನ ಅತ್ತಿಗೆಯ ಕೆನ್ನೆಗೆ ಇಷ್ಟೊಂದು ಬಲವಾಗಿ ಹೊಡೆದಿರುವ ಅಣ್ಣ, ನಿನಗೆ ಸ್ವಲ್ಪನಾದ್ರೂ ಕರುಣೆ, ಕನಿಕರ, ಪ್ರೀತಿ ಏನಾದ್ರೂ ಇದೆಯಾ? ನೀನು ಒಬ್ಬ ಗಂಡನ ಹೋಪ್ಲೆಸ್ ಫೆಲೋ. ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಮದ ಅಂತ. ಹೆಣ್ಣು ಅಂದ್ರೆ ಹೆಣ್ಣು ಅಂದ್ರೆ ಹುಣ್ಣಲ್ಲ ಕಣೋ, ಬೆಲೆ ಕಟ್ಟಲಾಗದ ಹೊನ್ನು ಹೊನ್ನು ಹೊನ್ನು. ಅಮ್ಮ ತಾಯಿ, 20s ಪಂಡ್ರಿ ಬಾಯಿ ಶೋಗೆ ಇನ್ನು 6 ದಿನ ಇದೆ. ಇದು ರಿಹರ್ಸಲ್ ಮಾಡೋ ಟೈಮ್ ಅಲ್ಲಮ್ಮ. ಜಗರ್ಕೊಳೆ ಬಂದ್ಬಿಟ್ಟು ಮಣ್ಣು ಅನ್ಕೊಂಡು ನೀನಿರಮ್ಮ. ಇವಳಿಗೆ ಯಾಕೋ ರೆಕ್ತ್ಯಾ ನೀನು? ಇಲ್ಲ, ಮುದ್ ಮಾಡ್ತಾರೆ. ಓ ಡಾಕ್ಟರ್ ಬಂದ್ರು. ಹಾ ಡಾಕ್ಟ್ರೇ, ಕರೆಕ್ಟ್ ಟೈಮಿಗೆ ಬಂದ್ರಿ. ಬನ್ನಿ ಕೂತ್ಕೊಳ್ಳಿ. ಲೇಕಿನ ನಂಗೆ ಯಾಕೋ ಭಯ ಆಯ್ತೈತಿ. ಏನು ಮನೆಯವರೆಲ್ಲ ಸೇರ್ಕೊಂಡು ಯಾವ್ದೋ ಸೀರಿಯಲ್ ವಿಚಾರನ ಡಿಸ್ಕಸ್ ಮಾಡ್ತಾ ಇರೋ ಆಗಿದೆ. ಆಂಟಿ, ಇದು ಸೀರಿಯಲ್ ವಿಚಾರ ಅಲ್ಲ,
ಸೀರಿಯಸ್ ವಿಚಾರ. ಏನು ಸೀರಿಯಸ್ ವಿಚಾರನಾ? ಯಾರ್ಗೆ, ಎಲ್ಲಿ, ಯಾವಾಗ, ಏನಾಯ್ತಮ್ಮ? ಆಂಟಿ ಅದು ಏನಂದ್ರೆ ನೀ ಸುಮ್ನೆ ಕುಡಿ ಭಾವನಾ, ನಾನ್ ಹೇಳ್ತೀನಿ. ಡಾಕ್ಟ್ರೇ, ನಾನು ಏನಂತ ಹೇಳಿ ಡಾಕ್ಟ್ರೇ? ಇವನ್ ನಮ್ಮ ಮದ್ವೆ ಆದಾಗಿಂದ ನನ್ನ ಜೀವನದಲ್ಲಿ ಸುಖ, ನೆಮ್ಮದಿ, ಶಾಂತಿ ಎಲ್ಲ ಅನ್ಇನ್ಸ್ಟಾಲ್ ಆಗಿ ದುಃಖ, ಡಿಪ್ರೆಷನ್, ಕಣ್ಣೀರ್ ಎಂಬ ವೈರಸ್ಗಳು ಪರ್ಮನೆಂಟ್ ಆಗಿ ಇನ್ಸ್ಟಾಲ್ ಆಗೋಗಿದೆ ಡಾಕ್ಟ್ರೇ. ಸಂಸಾರ ಅನ್ನೋ ನನ್ನ ಮೊಬೈಲ್ ಈಗೀಗೊಂದು ಆಂಟಿ ವೈರಸ್ ಕೊಡ, ಅವನು ಹಿಡಿದಿರೋದೆಲ್ಲ ಬಿಟ್ಟು ಅಮ್ಮ ಜಗಜ್ಜನನಿ, ಗೌರ್ಮೆಂಟ್ ಅವರು ಫ್ರೀ ಬಸ್ ಬಿಟ್ಟವ್ರೆ ಅಂತ ಕೊಂಕಣ ಸುತ್ತಿ ಮೈಲಾರಗ್ ಬರ್ಬೇಡಮ್ಮ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ಡಾಕ್ಟ್ರೇ ಹೇಳಮ್ಮ. ಅದು ಮತ್ತೆ ಯಾವ್ದಮ್ಮ ಅದು? ಅದು ನೆನ್ನೆ ರಾತ್ರಿ ನಾನು ಅಲ್ಲಲ್ಲ ಅವನು ಯಾವ್ದು ಅಂತ ಹೇಳಮ್ಮ. ಅವಾಗಿಂದ ಅವಂದು ಇವಂದು ನಂದು ನಿಂದು ಅನ್ಕೊಂಡು. ಡಾಕ್ಟ್ರೇ, ಅವ್ನು ನೆನ್ನೆ ರಾತ್ರಿ ನನ್ ಕೆನ್ನೆಗೆ ಹೊಡೆದು ಬಿಟ್ಟ. ಏನೋ ಹೊಡ್ದೇ ಬಿಟ್ನಾ? ಹೇಳಿ ಡಾಕ್ಟ್ರೇ, ಎದ್ದೇಳಿ. ವಿಶ್ವ ವಿಶ್ವ ವಿಶ್ವ, ನೀನ್ ತಪ್ಪು ಮಾಡ್ದೆ ವಿಶ್ವ. ನೀನು ಜನನಿ ಮೇಲ್ ಕೈ ಮಾಡ್ದ. ಒಂದ್ ಹೆಣ್ಣಿನ ಮೇಲ್ ಕೈ ಮಾಡಿದ್ರೆ IPC ಸೆಕ್ಷನ್ 1 ಅದೇನಾದ್ರೂ ಆಗಿರ್ಲಿ, ಅದು ದೊಡ್ಡ ಅಫೆನ್ಸ್ ಅಲ್ವೇನ್ರಿ? ಏನ್ರಿ? ಕರೆ ನೋಡ್ಪ ವಿಶ್ವ, ಈ ಹೆಂಡತಿ ಮ್ಯಾಗ ಕೈ ಮಾಡಕ್ ಹೋಗ್ಬಾರ್ದು, ಅದು ಕಾನೂನ್ ಬಾಹಿರ. ಹೆಂಡತಿ ಗಂಡು ಹೊಡೆದ್ರ ಮೋಸ್ಟ್ಲಿ ಅದು ಅಪ್ಲೈ ಆಗುದಿಲ್ಲ ಅನ್ಸಕತ್ತೈ. ಸುಮ್ನಿರಿ ಡಾಕ್ಟ್ರೆ, ಏನೆಲ್ಲ ನಂದೇ ತಪ್ಪು ಅನ್ನೋ ತರ ನಂಗೆ ಹೇಳ್ತಿದ್ದೀರಾ? ನೋಡಿ, ಎಲ್ರಿಗೂ ಒಂದ್ ವಿಷಯ ಗೊತ್ತಿರ್ಲಿ, ಬೆಂಕಿ ಇಲ್ದೆ ಸಿಗರೇಟ್ ಉಳಿಯಲ್ಲ, ರೀಲ್ಸ್ ಮಾಡ್ದೆ ಯೂತ್ ಉಳಿಯಲ್ಲ. ಮೊದ್ಲು ಏನಾಯ್ತದ ಕೇಳಿ. ಓಹೋ, ಇವೊಬ್ಬ ಅಲೆಲೆಲೆಲೆ ಏನ್ ಡೌ ಮಾಡ್ತೀಯ? ಡೌ ಶಾಂಪು ಕೊಡ್ತಾಳೆ. ನನ್ ಜೊತೆ ಜಗಳ ಕಾಯ್ಬೇಕಾದ್ರೆ ಸಂಪತ್ತಿಗೆ ಸವಾಲ್ ಮಂಜುಳ ಹತ್ರ ಇದ್ಬಿಟ್ಟು ಈಗ ಎಲ್ರ ಮುಂದೆ ನನ್ನ ಕೆಟ್ಟವನ್ ಮಾಡಕ್ಕೆ ಮಿನುಗುತ್ತಾರೆ ಕಲ್ಪನವ್ರ ಆಕ್ಟಿಂಗ್ ಮಾಡ್ತೀಯಾ? ಮೋಟ್ ಮೆಣಸಿಕಾಯಿ ಮುಗ್ತಾವಳೆ. ಇಲ್ಲಿ ನೋಡಿ, ಎಲ್ರು ಕೇಳಿ, ಅವಳು ನನ್ನ ಟ್ರಿಗರ್ ಮಾಡಿದ್ದಕ್ಕೇನೆ ಒಳ್ಳೆ ಜವಾಬ್ದಾರಿತ ಗಂಡ ಆಗಿ ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡಿದೀನಿ ಅಷ್ಟೇ. ಓ, ನಾನೇನಂತದ್ ಮಾಡ್ಬಿಟ್ಟಿದೀನಿ? ನಾನೇನ್ ಮಾಡಿಲ್ಲ, ನೀನೇ ಆಫೀಸಲ್ಲಿ ಇರೋ ಬರೋ ಟೆನ್ಷನ್ ಎಲ್ಲ ತಗೊಬಂದು ನನ್ ಮೇಲೆ ತೀರಿಸ್ಕೊಂಡಿದ್ದು. ಹೌದಾ? ಹೇಳ, ಏನ್ ಮಾಡ್ದೆ, ಏನ್ ಅಂದೆ ಅಂತ ಹೇಳು ನೋಡೋಣ. ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ನಿರ್ತೀರಾ? ನೋಡಮ್ಮ, ನೀನ್ ಸ್ವಲ್ಪ ಚೇಂಜ್ ಆಗ್ಬೇಕು. ಯಾರಾದ್ರೂ ಗಂಡನ್ನ ಹೋಗೋ ಬಾರೋ ಅಂತ ಕರೀತಾರಾ? ಓಹೋ, ಮನೇಲಿ ಎಷ್ಟೇ ಗಲಾಟೆ ಇದ್ರು ಗಂಡ ಮನೆಯಿಂದ ಆಫೀಸ್ಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಪ್ರೀತಿಯಿಂದ ಹೊಟ್ಟೆ ತುಂಬಾ ತಿನ್ಸಿ ನಗ್ನಗ್ತಾ ಕಳ್ಸ್ಕೊಡ್ಬೇಕು. ಆಗ ಗಂಡ ಮನೆಗ್ ಬರೋರ್ಗು ಒಳ್ಳೆ ಮೂಡಲಿರ್ತಾನೆ. ಮನೆಗ್ ಬಂದ್ಮೇಲೆ ಗಲಾಟೆನೇ ಆಗಲ್ಲ. ಅಲ್ಲ ಡಾಕ್ಟ್ರೆ, ಆದ್ರೂ ನೋಡು ಇದನ್ನೇ ಬೇಡ ಅನ್ನೋದು. ನೋಡಮ್ಮ, ಗಂಡ್ ಮಕ್ಳು ಗಾಜಿನ ಕನ್ನಡಿ ಇದ್ದಂಗೆ. ಆ ಗಾಜನ್ನ ನಾವು ಎಷ್ಟು ಜೋಪಾನ ಮಾಡ್ತೀವೋ, ನಾವು ಮತ್ತೆ ನಮ್ ಸಂಸಾರ ಅಷ್ಟು ಸುಂದರವಾಗಿ ಕಾಣಿಸ್ತೀವಿ. ಆ ಗಾಜಿಗೆ ಸ್ವಲ್ಪ ಸ್ಕ್ರಾಚ್ ಆಗ್ಲಿ, ಕಟ್ ಆಗ್ಲಿ, ನಾವು ಮತ್ತೆ ನಮ್ ಸಂಸಾರ ತಾನೇಮ್ಮ ವಿಕಾರವಾಗಿ ಕಾಣೋದು. ಸೊ ಆಗಿದೆಲ್ಲ ಮರ್ತು ಇಬ್ರು ಚೆನ್ನಾಗಿರಿ, ಆಯ್ತಾ? ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ. ಡಬ್ಬ ನನ್ ಮಗ ನನ್ ಮೂಡ್ನ ಯಾವಾಗ್ಲೂ ಆಫ್ ಮಾಡ್ತಾನೆ.
ಅದ್ ಏನ್ ಕುಯ್ತಾ ಇರ್ತಾನ ಆಫೀಸಲ್ಲಿ ಕೂತ್ಕೊಂಡು. ಛೇ. ರಘು ನಾನು ಕಾಲ್ ಮಾಡ್ತೀನಿ. ಈ ನನ್ನ ಮಗನೂ ಅಷ್ಟೇ, ನಾನು ಕಾಲ್ ಮಾಡಿ ತಲೆ ತಿಂತೀನಿ ಅಂತ ನನ್ನ ಫೋನೇ ರಿಸೀವ್ ಮಾಡಲ್ಲ. ಏನ್ ಮಾಡ್ಲಿ, ಮತ್ತೆ ಟ್ರೈ ಮಾಡ್ತೀನಿ. ಅವ್ನು ರಿಸೀವ್ ಮಾಡಲ್ಲ. ಅಮ್ಮ, ಒಂಚೂರು ನಿನ್ ಫೋನ್ ಕೊಟ್ಟು ಹೋಗೆ. ನಿಮ್ ಫೋನ್ ಏನಾಯ್ತು ಅದಕ್ಕೆ? ನನ್ನ ಫೋನಿಂದ ಕಾಲ್ ಮಾಡಿದ್ರೆ ರಘೋಣ ಫೋನ್ ಎತ್ತಲ್ಲ, ಅದಕ್ಕೆ ನಿನ್ ಫೋನಿಂದ ಮಾಡುವ ಅಂತ. ಓಕೆ. ಸಿಮ್ಟು. ಓಕೆ. ನಿಶಾ, ರಘು. ನಿಶಾ. ಹಾ ಹೇಳು ಬೇಬಿ. ನಿಶಾ ನಿಶಾ ನಿಶಾ, ನಿನ್ನ ನೋಡ್ತಿದ್ರೆ ನನಗೇನೋ ಒಂಥರ ನಶಾ. ರಘು ರಘು ರಘು, ಕೆಲವೊಂದ್ ವಿಷಯದಲ್ಲಿ ಇನ್ನು ಪುಟ್ಟ ಮಗು. ಹೌದಾ ಬೇಬಿ? ನಿಶಾ, ನೀನಾಗು ಬೇಗ ನನ್ನ ವಶ, ನಿನಗೆ ಮಾತಲ್ಲೇ ತೋರಿಸ್ತೀನಿ ಮಲೇಷ್ಯಾ. ಮಾಡ್ಬೇಡ ಕಣೋ ಸ್ಪರ್ಶ, ನಾ ಮದ್ವೆಗಿದೆ ಇನ್ನೂ 2 ವರ್ಷ. ಹೇಳ್ತಾ ಹೇಳ್ತಾನೆ ತಳ್ಳಿದ 3 ವರ್ಷ. ನಿಶಾ, ನೀ ನನ್ ಜೊತೆಗಿದ್ರೆ ಏನೋ ಒಂಥರ ಸಂತೋಷ, ಇಲ್ದಿದ್ರೆ ಕುಡಿತೀನಿ ಒಳ್ಳೆ ಕ್ವಾಲಿಟಿ ವಿಷ. ರಘು, ನಿಂಗೆ ನಾನಂದ್ರೆ ಅಷ್ಟೊಂದ್ ಇಷ್ಟನಾ? ಏನ್ ಹಿಂಗ್ ಕೇಳ್ತಿದ್ಯಾ ಬೇಬಿ? ಸಿಂಗಾಪುರಲ್ಲೈತೆ ಸೈಟು, ಮಂಗಳೂರಲ್ಲೈತೆ ಬೋಟು, ಅದನ್ನೆಲ್ಲ ನಿನ್ನ ಹೆಸರಿಗೆ ಮಾಡ್ತೀನಿ ಸ್ಟ್ರೈಟು. ನೀನ್ ಪಡ್ಬೇಡ ಕಣೆ ಡೌಟು, ಹ್ಞೂ ಅಂದ್ರೆ ಈಗ್ಲೇ ಕಟ್ತೀನಿ 3 ಗಂಟು. ಓ ಏನ್ ನನ್ನ ಮಕ್ಕಳಪ್ಪ, ಒಳ್ಳೆ ಮೂಡ್ ಹಾಮಾಗ್ಬಿಟ್ರು. ಈ ಜಿಂಚಾಕ್ಬಿಡ್ ಬಸ್ಸಿಗೆ ಬೆಳಗ್ಗೆ ಕಾಲ್ ಮಾಡಿ ಹೇಳಿದೀನಿ, ಕಿಡ್ನಿ ಸ್ಟೋನ್ ಸಾರ್ ಇವತ್ತು ಬರಕ್ಕಾಗಲ್ಲ ಅಂತ. ಆದ್ರೂ ಏನಾದ್ರೂ ಒಂದು ಡೌ ಮಾಡ್ಕೊಂಡು ಕಾಲ್ ಮಾಡಿ ಸಾಯಿಸ್ತಾನೆ ಪಟ್ಟಿ ಮಗ. 1 ನಿಮಿಷ ಬೇಬಿ, ಹಿಂಗವಾಗಿ ಹಂಗ್ ಬಂದ್ಬಿಡ್ತೀನಿ. ಹಲೋ, ಹೇಯ್, ಯಾವನ ಅವನು ಮಾನಿಗೇಟ್ ಮಂಜಣ್ಣ ಕೊಟ್ಟಿರೋ ಕೊಲ್ಗೇಟ್ ನನ್ ಮಗ? ಮಂಜಣ್ಣನ್ ಮಗ ಅಲ್ಲಪ್ಪ, ನಿನ್ ಚಿಕ್ಕಪ್ಪ ಕೊಟ್ಟಿರೋ 3ನೇ ಉಡುಗೊರೆ ಮಾತಾಡ್ತಿರೋದು. ಜನನಿ ನೀನಾ? ಇದೇನಮ್ಮ ಬೇರೆ ನಂಬರಿಂದ ಕಾಲ್ ಮಾಡ್ಬಿಟ್ಟಿದ್ಯಾ? ಅದೇನಪ್ಪ, ನನ್ನ ನಂಬರಿಂದ ಕಾಲ್ ಮಾಡಿದ್ರೆ ನಿನ್ ಫೋನ್ಗೆ ವೈರಸ್ ಅನ್ಕೋಬಿಡುತ್ತಲ್ಲ, ಅದಕ್ಕೆ ಬೇರೆ ನಂಬರಿಂದ ಕಾಲ್ ಮಾಡಿದೆ. ಏನಮ್ಮ ಮಟ್ ಮಧ್ಯಾಹ್ನ ಟೈಮಲ್ಲಿ ಒಳ್ಳೆ ಕಾಮಿಡಿ ಮಾಡ್ಕೊಂಡು. ಓಹೋ ಅಣ್ಣ, ನಿಜ ಹೇಳು, ವಿಶ್ವ ಆಫೀಸಲ್ಲೇ ಇದ್ದಾನಾ? ಅಯ್ಯೋ, ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ಅವನ್ ಇಲ್ಲೇ ಇದ್ದಾನೆ. ಏನ್ ಮಾತಾಡ್ತಾವ್ ನೀವನು? ಆಫೀಸಲ್ಲೇ ಇದ್ದಾನೆ ನೋಡು, ನನ್ ಪಕ್ಕದಲ್ಲೇ ಇದ್ದಾನೆ. ಅವನ್ ಮಕ್ಕೆ ಫೋನ್ ಬಿಸಾಕಣ, ನಂಗೊಂದ್ ಜೊತೆ ಮಾತಾಡ್ಬೇಕು. ಲೋ, ಎಷ್ಟ್ ಸಾರಿನೇ ಹೇಳೋದು ನಿನ್ಗೆ, ಎಷ್ಟ್ ಸಾರಿ ಹೇಳೋದು ಅಂತ. ಫಸ್ಟ್ ಇನ್ಪೋರ್ಟ್ ಕಂಪ್ನಿದ ಅಪ್ರೂವಲ್ ಮೇಲೆ ಸೆಂಡ್ ಮಾಡು. ಸಾರಿ ಬ್ರೋ, ಪ್ಲೀಸ್ ಬ್ರೋ. ಏ ರಘು ರಘು ಅಣ್ಣ, ಪ್ಲೀಸ್ ಅಣ್ಣ, ಸಾರಿ ಅಣ್ಣ, ಪ್ಲೀಸ್ ಹೋಗಿ ಅಣ್ಣ. ಅವನ್ ಅವಾಗವಾಗ ಹಾಗೆ ಆಡ್ತಾನಣ್ಣ, ನಾನು ಅವನಿಗೆ ಹೇಳ್ತೀನಣ್ಣ, ನೀವು ಹೊರಡಿ ಅಣ್ಣ, ಪ್ಲೀಸ್ ಅಣ್ಣ. ರಘು, ಏನಾಯ್ತು ನಿನ್ಗೆ? ಇದ್ದಾರೆ ಈಗ ಯಾಕೊಳ್ಳೆ ತಿಗ್ನೆ ಬಿಟ್ಕೊಂಡಂಗ ಆಡ್ತಿದ್ಯಲ್ಲ? ಏನಮ್ಮ ಮುಖ ನೋಡ್ತಿದ್ಯಾ? ನನ್ ಮುಖದಲ್ಲಿ ಏನ್ ಕ್ರೇಜಿ ವೆಂಕಿ ಬೆಲ್ಲಿ ಡಾನ್ಸ್ ಆಡ್ತವನ? ಹೋಗಮ್ಮ ಹಲ್ಕಿಸ್ಕೊಂಡ್. ಏ ರಘು, ಏನ್ ಮಾತಾಡ್ತಿದ್ಯಾ ನೀನು? ಪ್ಲೀಸ್ ಬೇಬಿ, ಅರ್ಥ ಮಾಡ್ಕೊ. ನಾನು ಕಣೋ ನಿಶಾ. ಏನ ಹಾಫ್ ಡೇ ಲೀವ್? ನೀನ್ ಮನೆಗ್ ಹೋಗಿ ಮಳ್ಳಿ ಮಿಂಚುಳ್ಳಿ ಅಂತ ರೀಲ್ಸ್ ಮಾಡಕ ನಿನ್ ಕಂಪ್ನಿ ಸ್ಯಾಲ್ರಿ ಕೊಡೋದ? ಹೋಗಮ್ಮ ಕೆಲ್ಸ ನೋಡೋ. ಮತ್ ಮುಖ ನೋಡ್ತಾಳೆ, ಕೆಂಪರ್ಸಕೊಂಡ್ ಬಂದ್ಬಿಡ್ತವೆ. ಸೀರಿಯಸ್ನೆಸ್ ಇಲ್ದಿರ ಇಲ್ಲಿಟ್ರೇಟ್ ಉಪ್ಪಿಟ್ ಫೆಲೋಸ್. ಹಲೋ ಹಲೋ ಅಣ್ಣ, ನೀ ಫಸ್ಟ್ ನಿನ್ ನಾಟಕ ಮಾಡೋದ್ನ ನಿಲ್ಸು. ಅವನ್ಗೆ ಫೋನ್ ಕೊಡೋಣ ಅಲ್ಲಿ ನೀನು. ಹಲೋ ಹಲೋ ಜನನಿ. ಹಲೋ, ಏನು ಕೇಳ್ತಾನೆ ಇಲ್ವಲ್ಲಪ್ಪ? ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಹಲೋ ಹಲೋ ಹಲೋ. ಯಪ್ಪ ನಿಶಾ ನಿಶಾ ನಿಶಾ, ನೀನ್ ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೊಳ್ತಾರ ಬೇಬಿ? ಪ್ಲೀಸ್ ಬೇಬಿ ಅರ್ಥ ಮಾಡ್ಕೋ ಬೇಬಿ. ಇವ್ರು ಏನೋ ಮುಚ್ಚಿಡ್ಸಿದ್ದಾರೆ ಅಂತ ಅನ್ಸುತ್ತೆ. ಇರ್ಲಿ ಬಿಡು, ನಾನ್ ಗೊತ್ತು ಮಾಡ್ಕೊಳ್ತೀನಿ. ಇವ್ರಿಬ್ರಿಗೆ ನನ್ನ ಕೈಯಿಂದ ಸರಿಯಾಗಿ ಸಿಗುತ್ತೆ ಈಗ. ಅಮ್ಮ, ಅದಕ್ಕೆ ನನ್ನ ಫೋನ್.
ಜಾನು ಜಾನು ಏನಾಯ್ತು ನಿಂಗೆ? ಸಾರಿ ಜಾನು, ನಿನ್ ಜೊತೆ ನಾನು ಸ್ವಲ್ಪ ಓವರಾಗಿ ನಡ್ಕೊಂಡೆ ಅನ್ಸುತ್ತೆ. ನನಗೆ ಕ್ಷಮಿಸ್ಬಿಡಾಯ್ತಾ? ಅಲ್ಲ, ನೀನು ಯಾಕೆ ಯಾವಾಗಲೂ ನನ್ನ ಬಗ್ಗೆನೇ ಚಿಂತೆ ಮಾಡ್ತಿರ್ತೀಯ? ನಂಗೇನಾಗಲ್ಲ, ನಾನೇನು ಚಿಕ್ಕ ಮಗುನಾ? ನೋಡಿ ಏನು ಮಾಡ್ಕೊಂಡಿದ್ಯಾ ಈಗ? ಜಾನು, ಇನ್ನು ಕೋಪನಾ? ತಪ್ಪಾಯ್ತು ಅಂತ ಹೇಳಿದ್ನಲ್ಲ. ಇಲ್ಲಿ ನೋಡು, ಈ ಮೂತಿ ನೋಡಿದ್ರೆ ಕೋಪ ಮಾಡ್ಕೋಬೇಕು ಅಂತ ಅನ್ಸುತ್ತಾ? ನೀನ್ ಅದೆಲ್ಲ ಬಿಡು ವಿಶು, ನೀನ್ ನಿಜ ಹೇಳು. ಆಫೀಸಿಗೆ ತಾನೇ ಹೋಗ್ತಾ ಇದ್ಯಾ? ಏಯ್ ನೋಡು, ಡೌಗಳೆಲ್ಲ ಮಾಡಬೇಡ. ಈಗೀಗ ಅದ್ ಯಾವ್ದೋ ಜೊತೆ ಟ್ರಿಪ್ ಹೊಡಿತಿದ್ಯಾ ಅಂತ ಅನ್ಸುತ್ತೆ. ಓಹ್, ಅದಾ ನಿನ್ ಡೌಟು? ನೋಡ್ ಜಾನು, ಉಸಿರಿರೋವರೆಗೂ ಈ ಜನ್ಮಕ್ಕೆ ನೀನೇ ಅಂತ ಫಿಕ್ಸ್ ಆಗಿದ್ದೀನಿ. ಆ ಜಾಗನ ಇನ್ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಈಗ ನಾನು ಕಾಂಪ್ರಮೈಸ್ ಆಗ್ಬೇಕಂದ್ರೆ ನಂದೊಂದು ಕೆಲವು ಕಂಡೀಷನ್ಸ್ ಇದೆ. ಅದನ್ನ ನೀನ್ ನೀಟಾಗಿ ಬ್ರೇಕ್ ಮಾಡದೆ ಫಾಲೋ ಮಾಡಬೇಕು. ಓಕೆ? ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು. ಪರವಾಗಿಲ್ಲ, ಅದೇನೇನು ಕಂಡೀಷನ್ಸು ಅಂತ ಹೇಳ್ಬಿಡು, ಬ್ರೇಕ್ ಮಾಡದೆ ಫಾಲೋ ಮಾಡ್ಬಿಡ್ತೀನಿ. ಫಸ್ಟ್ ಕಂಡೀಷನ್, ನಿನ್ ಮಾರ್ನಿಂಗ್ ಆಫೀಸ್ ಹೋದ್ರೆ ಈವ್ನಿಂಗ್ ಶಾರ್ಪ್ 6:30 ಅಷ್ಟರಲ್ಲಿ ಮನೆಗೆ ಬಂದ್ಬಿಡ್ಬೇಕು. ಓಕೆ, ಡನ್. ಗುಡ್. ಸೆಕೆಂಡ್ ಕಂಡೀಷನ್, ನೀನ್ ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರೂ ನೋ ಪ್ರಾಬ್ಲಮ್. ನಾನು ಯಾವಾಗೆಲ್ಲ ಕಾಲ್ ಮಾಡ್ತೀನಿ ಪಟ್ ಅಂತ ಕಾಲ್ ರಿಸೀವ್ ಮಾಡ್ಬಿಡ್ಬೇಕು. ಸರಿ ಆಯ್ತು. ಆಫೀಸಲ್ಲ ಬಾಂಡ್ಲಿ ಬಾಸ್ ಇದ್ರು ಅವನ್ ತಲೆ ಸಾವಿರಾದ್ರೂ ನಿನ್ ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ. ಅಷ್ಟೇ ಯಾಕೆ, ನಾನು ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರು ನಿನ್ ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ. ಸರಿನಾ? ಇಂಪ್ರೆಸಿವ್ ಡೂಡ್, ನೈಸ್. ಆದ್ರೆ ಗಾಡಿ ಓಡಿಸುವಾಗ ಕಾಲ್ ರಿಸೀವ್ ಮಾಡೋದೇನ್ ಬೇಡ, ಅದಕ್ಕೊಂದು ಎಕ್ಸ್ಕ್ಯೂಸ್ ಇದೆ. ಧನ್ಯೋಸ್ಮಿ. ಓಕೆ, ಥರ್ಡ್ ಕಂಡೀಷನ್, ನನ್ ಬಿಟ್ಟು ಇನ್ಯಾವತ್ತು ಬೇರೆ ಯಾವ ಹುಡುಗಿ ಥಾಟ್ ಕೂಡ ನಿನ್ ತಲೆಲ್ ಬರ್ಬಾರ್ದು. ಹಂಗೆ. ಅಯ್ಯೋ ಆಯ್ತು ತಾಯಿ, ಇನ್ಮೇಲೆ ಕಣ್ಮುಂದೆ ಕಾಣೋ ಹುಡುಗಿರ್ನೆಲ್ಲ ಕಣ್ಣು ಮುಚ್ಕೊಂಡೇ ನೋಡ್ತೀನಿ. ಮುಗೀತಾ? ಇನ್ನೇನಾದ್ರು ಕಂಡೀಷನ್ಸ್ ಇದೆಯಾ? ಸದ್ಯಕ್ಕೆ ಸಾಕು, ಇನ್ ಮುಂದೆ ಬೇರೆ ಕಂಡೀಷನ್ಸ್ ಆಡ್ ಆಗ್ತಾ ಹೋಗುತ್ತೆ. ಕಾಯ್ತಾ ಇರು, ಆಯ್ತಾ? ಬೇಗ ಹುಷಾರಾಗು. ನಾವಿಬ್ರು ವಾಂತಿ ಸ್ವೀಟ್ಸ್ಗೋಗಿ ಚಿಕನ್ ಕಬಾಬ್ ತಿನ್ಕೊಂಬರೋಣ. ಬಂದ್ಬಿಡಲಿ. ಯಾಕೆ ಚಿಕನ್ ನೀ ತಿಂದು ಮೂಳೆ ನನ್ಗೆ ಹಾಕಕ್ಕ?
ಓಹೋ ಹ್ಞೂ ಮತ್ತೆ ನೀನು ಹೈಬ್ರಿಡ್ ಉಷ್ಣ ಆಯ್ತಾನೆ. ಮಗನೇ ನಿನ್ನ ಅಯ್ಯಯ್ಯೋ ಸಾರಿ ಅಯ್ಯೋ ಗೊತ್ತಾಗ್ಲಿಲ್ಲ ಕಣೆ, ಸಾರಿ. ಹೋಗ್ ಸುಮ್ನೆ ಬೇಕಂತ ಅಯ್ಯೋ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ ತಾನೆ. ಇರು ಏನಾಯ್ತು ನೋಡೋಣ ಇರು. ಏನಂತ ನೋಡ್ತೀಯ, ಬ್ಯಾಂಡೇಜ್ ಹಾಕಿದೀನಿ. ಅತ್ತೆ ಅತ್ತೆ ನೋಡಿ ಅತ್ತೆ, ನಿಮ್ ಮಗನ ಈಗ ಮಾಡೋದೆಲ್ಲ ಮಾಡ್ಬಿಟ್ಟು ನಂಗ್ ಬಂದು ಪೂಸಿ ಹೊಡಿತಾ ಇದ್ದಾನೆ. ನಾನೇನು ಹೋಗ್ಲಿ ಪಾಪ ಅಂತ ಕ್ಷಮಿಸಿದೀನಿ. ನನ್ನ ಮಗನ್ನ ದಾರಿ ತರಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಕಣಮ್ಮ. ಮತ್ತೆ ನಾವಂದ್ರೆ ಸುಮ್ನೆನಾ ಅತ್ತೆ? ಹಂಗೆ ವಿಶು, ನೀನ್ ಊಟ ಮಾಡ್ದ? ಏಯ್, ನಿನ್ಗೇನು ಟೈಮಿಗೆ ಸರಿಯಾಗಿ ಊಟ ಮಾಡಕ್ಕೆ? ಸರಿ ಇರು, ನಾನು ಊಟ ತರ್ತೀನಿ. ಏನು ಊಟ ಬೇಡ್ವಾ? ಯಾಕೆ? ಕಾಫಿನಾ ಇಷ್ಟೊತ್ತಲ್ಲಿ? ಸರಿ, ನಿಮ್ಮೆಲ್ರಿಗೂ ಕಾಫಿ ತರಲಾ? ಓಕೆ, ಕಾಫಿ. ಡಾಕ್ಟ್ರೇ, ಸ್ವಲ್ಪ ನಗಿ. ಅತ್ತೆ ತಗೊಳ್ಳಿ. ವಿಷ ತಗೊಳ್ಳೋ. ವಿಶ್ವ ರೂಮಲ್ಲಿದ್ದ ತಾನೆ? ಅಣ್ಣ ಇವನೆಲ್ಲ ಹೋದ? ಅಮಾದವನು ಅಲ್ಲಿ. ಎಲ್ಲಿ? ಆಫೀಸಲ್ಲಿ ನಿನ್ ಪಕ್ಕದಲ್ಲೇ ಕೂತಿದ್ದಾನ? ಅರೆ, ಗಾಬರಿ ಯಾಕೆ ಆಗ್ತಿದ್ದೀರಾ? ನಾ ತಮಾಷೆ ಮಾಡ್ದೆ. ಎಲ್ಲಿ? ಟೆರೆಸ್ಗೆ ಹೋಗಿದ್ದಾನಾ? ಸರಿ ಅಣ್ಣ, ನೀವೆಲ್ರೂ ಕಾಫಿ ಕುಡಿತಾ ಇರಿ, ನಾನು ಅವ್ನ್ ಕಾಫಿ ಕೊಟ್ಟು ಬರ್ತೀನಿ. ವಿಶು, ಕಾಫಿ. ಏಯ್, ನೀನ್ ಯಾಕೋ ಇಷ್ಟೊತ್ತಲ್ಲಿ ಟೆರೆಸ್ ಬರಕ್ ಹೋದೆ? ಎಷ್ಟು ಚಳಿ ಇದೆ, ಆದ್ರೂ ಒಂಥರ ಚೆನ್ನಾಗಿದೆ ಅಲ್ವಾ? ವಿಶು, ನಿಂಗೇನೋ ಒಂದು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಹೌದು, ಮದ್ವೆ ಬಗ್ಗೆ ನಿನ್ನ ಒಪಿನಿಯನ್ ಏನು? ಏನು ಇಲ್ವಾ? ಸೊ ಮದ್ವೆ ಅಂದ್ರೆ ಎಲ್ರನ್ನ ಇನ್ವೈಟ್ ಮಾಡೋದು, ಊರವರಿಗೆಲ್ಲ ಊಟ ಹಾಕ್ಸೋದು, ತಾಳಿ ಕಟ್ಟಿ ಮನೆ ತುಂಬಿಸ್ಕೊಳ್ಳೋದು, ಆಮೇಲೆ ಕೊನೆಯವರೆಗೂ ಗಂಡ ಹೆಂಡತಿ ಯಾವುದೇ ಕಷ್ಟ ಸುಖದಲ್ಲೂ ಒಬ್ರನ್ನೊಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗೋದು, ಅಷ್ಟೇ ಅಲ್ವಾ? ಇನ್ನ ಇದೆ. ಅದೇನಪ್ಪ ಅಂದ್ರೆ, ಗಂಡ ಆಫೀಸಿಂದ ಮನೆಗೆ ಬಂದಾಗ ಅದು ಯಾವುದೋ ಒಂದು ರೀಸನ್ ತೆಗೆದು ದಿನಾ ಅವನ ಜೊತೆ ಜಗಳ ಆಡೋದು, ಆಮೇಲೆ ಪೂಸಿ ಮಾಡ್ಕೊಂಡು ಅವನಿಗೆ ಮಸ್ಕ ಹೊಡಿಯೋದು, ಅತ್ತೆ ಮಾವನ ಹತ್ರ ಏನೋ ಚಾಡಿ ಹೇಳಿ ಅವನ್ನ ಬೈಸೋದು, ಅತ್ತೆ ಮಾವನ ಕಣ್ಣಲ್ಲಿ ಮಗಳ ಸ್ಥಾನ ಗಿಟ್ಸ್ಕೊಳ್ಳೋದು, ಗಂಡ ಆದವನು ಏನು ಹೇಳ್ಕೊಳ್ದೆ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದು, ಅದೇ ಹೆಂಡತಿ ಆದವಳು ಗಂಡನ ಅರ್ಥ ಮಾಡ್ಕೊಂಡ್ರು ಇಲ್ಲದೆ ಇರೋ ಥರ ನಾಟಕ ಮಾಡಿ ಮಜಾ ತಗೊಳ್ಳೋದು. ಇದರಲ್ಲಿ ಎಷ್ಟು ಮಜಾ ಕೊಡುತ್ತಲ್ವೇನೋ. ಓಯ್, ನಾನು ಅಷ್ಟೆ. ನಿನ್ನ ಕಷ್ಟ ಏನು ಅಂತ ಗೊತ್ತಿಲ್ಲ ಅನ್ಕೊಂಡೆ, ಗೊತ್ತು ಮಾಡಿಕೊಂಡು ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಅದನ್ನ ಹುಡುಕ್ತಾ ಇದ್ದೆ. ಯಾಕೆ ಗೊತ್ತಾ? ಆ ಕಷ್ಟನ ಫೇಸ್ ಮಾಡೋ ಶಕ್ತಿ ನಿನ್ನಲ್ಲಿ ಬರಲಿ ಅಂತ. ಅದನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾ ಅನ್ಕೊಂಡಿದ್ದೀನಿ. ಓಕೆ, ಆದರೂ ವಿಶು, ನೀನು ಏನೇ ಹೇಳು, ನೀ ತುಂಬ ಲಕ್ಕಿ ಇಂಥ ಒಳ್ಳೆ ಅಪ್ಪ ಅಮ್ಮ ತಂಗಿನ ಪಡೆಯೋಕೆ. ಆಕ್ಚುಲಿ ನಿಂಗಿಂತ ನಾನು ತುಂಬ ಲಕ್ಕಿ. ಯಾಕೆ ಗೊತ್ತಾ? ನನಗೆ ನನ್ನವರು ಅಂತ ಯಾರು ಇರಲಿಲ್ಲ ವಿಶು. ಆದರೆ ಈಗ ನೋಡು, ಹೆತ್ತ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸೋ ಅತ್ತೆ ಮಾವ,
ಒಳ್ಳೆ ಸ್ನೇಹಿತೆಗಿಂತ ಹೆಚ್ಚಾಗಿರೋ ನಾದ್ನಿ, ಇವರೆಲ್ಲ ನಾನು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಜೋಪಾನವಾಗಿ ನೋಡ್ಕೊಳ್ತಾರೆ. ಒಂದು ಚಿಕ್ಕ ಚಿಕ್ಕ ಮಗು ತರ ನೋಡ್ಕೊಳ್ತಾರೆ ವಿಶು. ಆ ಪ್ರೀತಿ ಆಳ ಎಷ್ಟರ ಮಟ್ಟಿಗಿರುತ್ತೆ ಅಂದ್ರೆ ವಿಷಯ ನಂಗೆ ಕೆಲವೊಂದ್ಸತಿ ಉಸಿರು ಗಟ್ಟೋ ಥರ ಆಗುತ್ತೇನೋ. ನನ್ನ ಕೈಯಲ್ಲಿ ಆಗಲ್ಲ. ಯಾಕೆ ಗೊತ್ತಾ, ವಾಸ್ತವದಲ್ಲಿ ತಮ್ಮ ಮಗನ್ ಕಳ್ಕೊಂಡ್ರು ನನಗೆ ಕಾಲ್ಪನಿಕ ಕಥೆಯಲ್ಲಿ ಅವ್ರವ್ರ ಪಾತ್ರನ ಅವ್ರು ತುಂಬ ಚೆನ್ನಾಗಿ ನಿರ್ವಹಿಸ್ತಿದ್ದಾರೆ. ಹೆತ್ತು ಹೊತ್ತು ಬೆಳೆಸಿ ಮಗನ್ ಸಾವಿನ ದುಃಖ ಒಂದ್ ಕಡೆ ಆದ್ರೆ, ಮಗಳು ತರ ಪ್ರೀತಿ ಕೊಟ್ಟಿರೋ ನನ್ ಸೊಸೆಗೆ ಈ ಪರಿಸ್ಥಿತಿ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ನನ್ ಮಗನ್ ಸಾವಿನ ನೋವಿನ ಜೊತೆ ನನ್ನ ಸೊಸೆನ ಈ ಪರಿಸ್ಥಿತಿಲಿ ನನ್ ಕೈಲೋಡಕ್ಕ ಆಗ್ತಾ ಇಲ್ಲ. ಒಂದ್ ಕಡೆ ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋದ ಅಂತ ದುಃಖ ಪಡ್ಬೇಕಾ? ಇಲ್ಲ ಇನ್ನು ಅದಕ್ಕೆ ಕಣ್ಣಲ್ಲಿ ಜೀವಂತವಾಗಿದ್ದಾನೆ ಅಂತ ಸಮಾಧಾನ ಪಡ್ಕೋಬೇಕಾ? ಇದಕ್ಕೆ ಬೇರೆ ಸೊಲ್ಯೂಷನ್ ಇಲ್ವಾ ಆಂಟಿ? ನೋಡಮ್ಮ, ಮನೇಲಿ ಗಂಡ ಹೆಂಡತಿ ಎಷ್ಟೇ ಜಗಳ ಆಡಿದ್ರು ಅದು ಮಿತಿಯಲ್ಲಿರ್ಬೇಕು. ಅದು ಅತಿ ಆಗ್ಬಾರ್ದು. ಅದು ಅತಿಯಾಗಿದ್ದಕ್ಕೆ ಇವತ್ತವಳ ಸಂಸಾರ ಹಾಳಾಗಿತ್ತು. ಆದ್ರೆ ಅವರಿಬ್ರು ಎಷ್ಟೇ ಜಗಳ ಆಡಿದ್ರು ಒಬ್ರನ್ನೊಬ್ರು ಬಿಟ್ಟು ಇರ್ತಿರ್ಲಿಲ್ಲ ಅಮ್ಮ. ಅದಕ್ಕೆ ಅಂಕಲ್, ತನ್ ಗಂಡ ತನ್ನಿಂದಲೇ ಸತ್ತೋಗಿದ್ದಾನೆ ಅನ್ನೋ ಶಾಕಿಂದಲೇ ಈಗಾಗಿರೋದು. ಇದ್ದೊಬ್ಬ ಗಂಡ್ ಮಗನ್ ಕಳ್ಕೊಂಡು ಪಡ್ತಾ ಇರೋ ಸಂಕಟನೆ ಸಾಕು. ನನ್ ಸೊಸೆನೂ ಕಳ್ಕೊಳಕ್ಕೆ ನಂಗಿಷ್ಟ ಇಲ್ಲ. ನಾವೆಲ್ರೂ ಅವಳ ಮುಂದೆ ಹಿಂಗೆ ನಾಟಕ ಮಾಡ್ಕೊಂಡೇ ಇದ್ದು ಬಿಡ್ತೀವಿ. ಅಲ್ರಿ, ಆಕಿಗೆ ಇನ್ನೊಂದ್ ಮದ್ವೆ ಮಾಡೋ ಪ್ರಯತ್ನ ಮಾಡ್ಬೇಕಿತ್ತಲ್ಲ. ಮದ್ವೆ ಮಾಡಿದ್ರೆ ಸರಿ ಹೋಗ್ತಾಳಂತ ನಂಗ ಅನ್ಸ್ತೈತಿ. ಏಯ್, ನೀನ್ ಏನೇನೋ ಮಾತಾಡ್ಬಿಡ. ಅವಳಿಗೆ ಇನ್ನೊಂದ್ ಮದ್ವೆ ಅಂದ್ರೆ ಅವಳ ಗಂಡ ಸತ್ತೋಗಿರೋ ವಿಷಯ ಹೇಳ್ದಂಗ್ ತಾನೆ. ನೀನ್ ಬಾಯ್ ಮುಚ್ಕೊಂಡಿರ್ತೀಯಾ? ಅಮ್ಮ, ಅವಳಿಗೆ ಯಾವ್ಯಾವ ಟ್ಯಾಬ್ಲೆಟ್ಸ್ ಬೇಕೋ ಸ್ವಲ್ಪ ಬರ್ದ್ ಕೊಟ್ಬಿಡಿ. ರಘು, ಆ ಟ್ಯಾಬ್ಲೆಟ್ಸ್ನೆಲ್ಲ ಸ್ವಲ್ಪ ತಂದು ಕೊಟ್ಬಿಡಪ್ಪ. ಸರಿನಮ್ಮ. ಅವ್ರಿಗೆಲ್ಲಾದ್ರೂ ನಾ ಮೆಂಟಲಿ ಸ್ಟೇಬಲ್ ಇದ್ದೀನಿ ಅಂತ ಗೊತ್ತಾಗೋದ್ರೆ ನೀನೊಂದು ಮದ್ವೆ ಮಾಡ್ಕೊ ಅಂತ ಹೇಳ್ತಾರೆ. ನನ್ಗದು ಇಷ್ಟ ಇಲ್ಲ ವಿಶು. ನನ್ಗಿನ್ನೊಂದು ಮದ್ವೆ ಬೇಡ ವಿಶು. ನನ್ಗೆ ನಿಜ ಬೇಡ. ನಾ ಏನಾದ್ರೂ ಈ ಮಾತನ್ನ ಅವ್ರಿಗೆ ಹೇಳಿದ್ರೆ ಅವ್ರೆಲ್ಲಿ ಬೇಜಾರು ಮಾಡ್ಕೊಳ್ತಾರ ಅನ್ನೋ ಭಯ. ಅದಕ್ಕೆ ಈ ತರ ಮಾಡ್ತಾ ಇದ್ದೇನೋ ನಾನು. ನಾನೇನ್ ಮಾಡ್ಲಿ ವಿಶು? ನನ್ ಬೇಡ ವಿಶು ಈ ಮದುವೆ. ವಿಶು ನಿನ್ಗೂ ಚೆನ್ನಾಗಿ ಗೊತ್ತಿದೆ ನಾನ್ ನಿನ್ ಜೊತೆ ಎಷ್ಟೇ ಜಗಳ ಆಡ್ಲಿ, ಆದ್ರೆ ಅದ್ರ ಹಿಂದೆ ಇದ್ದಿದ್ ರೀಸನ್ ನಿನ್ ಮೇಲೆ ಇಟ್ಟಿದ ಅತಿಯಾದ ಪ್ರೀತಿ ಅಂತ. ಎಷ್ಟೋ ಸರಿ ನೀ ಜಗಳ ಆಡಿ ಆಫೀಸ್ ಹೋದ್ಮೇಲೆ ಮನೆ ಬರೋಷ್ಟ್ರಲ್ಲಿ ನಿಂಗೆ 100 ಸರಿ ಕಾಲ್ ಮಾಡಿದ್ದು ಇದೆ. ಕಾಲ್ ವಿಶು. ಆ ಕಾಲ್ ನಮ್ ಜೀವನಕ್ಕೆ ಮುಳ್ಳಾಗೋಯ್ತಲ್ಲ ವಿಶು. ಯಾಕೆ ವಿಶು ಆಗಾಯ್ತು? ಯಾಕೆ ವಿಶು ನೀನು ಬಿಟ್ಟೋದೆ? ನೀನು
ವಿಶು, ನಾನು ಎಂತ ಒಳ್ಳೆ ಆಕ್ಟರ್ ಅಲ್ವೇನೋ? ನೀನ್ ನನ್ ಬಿಟ್ಟು ಹೋಗಿ 6 ತಿಂಗಳಾದ್ರೂ ಮನೆಯವ್ರಿಗೊಂದಿಷ್ಟು ಡೌಟ್ ಬಂದಿಲ್ಲ. ಪಾಪ ಹುಡುಗಿ ಮೆಂಟಲಿ ವೀಕ್ ಆಗಿದ್ದಾಳೆ ಅಂತಾನೆ ಅನ್ಕೊಂಡಿದ್ದಾರೆ. ಹೇಯ್, ಏನಾದ್ರೂ ನಾನು ಆಕ್ಟಿಂಗ್ ಫೀಲ್ಡ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇರೋ ಬರೋ ಅವಾರ್ಡ್ಗಳನ್ನೆಲ್ಲ ಬಾಚ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಅಲ್ವೇನೋ? ಹಾ ಓಯ್, ನನ್ನ ಅವಸ್ಥೆ ನೋಡು. ನಿನ್ನ ಪಾಲಿನ ಕಾಪಿ ತಿಂಡಿ ಎಲ್ಲ ಕುಡಿದು ತಿಂದು ಒಳ್ಳೆ ಅಂಬಾರಿ ಹೋರೋ ಆನೆ ಥರ ಆಗ್ಬಿಟ್ಟಿದ್ದೀನೇನೋ ಅನಿಸ್ತಾ ಇದೆ. ವಿಶು, ನಾ ದಪ್ಪ ಆಗಿದ್ದೀನಾ? ಇಲ್ವಾ? ಆದ್ರೆ ನೀನಾಗಿದ್ಯಾ, ಸರಿ ದಪ್ಪ ಆಗಿದ್ಯಾ. ಸ್ವಲ್ಪ ವರ್ಕೌಟ್ ಗೀಕೌಟ್ ಏನಾದರೂ ಮಾಡು. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾ? ಸರಿ ವಿಶು, ತುಂಬಾ ಲೇಟ್ ಆಗಿದೆ, ನಾ ಹೋಗಿ ಮಲ್ಕೊಳ್ತೀನಿ. ಅಪ್ಪ, ನಿಮ್ಗೇನಪ್ಪ ಗಂಡಸ್ರು ಬೆಳಗ್ಗೆದ್ದು ಆಫೀಸ್ ಹೋಗೋ ಟೈಮ್ಗೆ ರೆಡಿ ಆದ್ರೆ ಸಾಕು. ಪಾಪ ಆಗ ಮನ್ಸಲ್ಲಿ ಇಷ್ಟೊಂದು ನೋವು ಬಿಟ್ಕೊಂಡು ಕಸ ಗುಡಿಸ್ಬೇಕು, ಅದ್ ಹೇಗೆಲ್ರ ಮುಂದೆ ನಗ್ನಗ್ತಾ ಓಡಾಡ್ತಿದ್ದಾಳು. ಅಡುಗೆ ಮಾಡ್ಬೇಕು, ನಿಮ್ಗೆಲ್ಲ ಟಿಫಿನ್ ಪ್ಯಾಕ್ ಮಾಡ್ಬೇಕು, ನಿಮ್ನ ಆಫೀಸಿಗೆ ಕಳ್ಸ್ಬೇಕು. ಇಂಥ ಹೆಂಡತಿ ಪಡ್ತಿದ್ ನನ್ನ ಸ್ನೇಹಿತ ತುಂಬಾ ಅದೃಷ್ಟವಂತ. 108 ಕೆಲ್ಸಗಳಿರುತ್ತೆ. ತುಂಬಾ ಅದೃಷ್ಟವಂತ. ಸುಸ್ತಾಗೋಗಿರುತ್ತೆ ನನಗೆ. ತಲೆ ಬೇರೆ ನೋವ್ತಾ ಇದೆ, ನಿದ್ದೆ ಬೇರೆ ಬರ್ತಾ ಇದೆ. ಸರಿ ವಿಶು, ನಾನು ಹೋಗಿ ಮಲ್ಕೋತೀನಿ. ಬಾಯ್ ಬಾಯ್, ಗುಡ್ ನೈಟ್. ಪ್ರೀತಿ ಅಂದ್ರೆ ಜೊತೆಯಾಗಿ ಬಾಳೋದು ಮಾತ್ರ ಅಲ್ಲ, ಹೃದಯದ ಕೊನೆ ಬಡಿತಾ ಇರೋವರೆಗೂ ಒಬ್ಬರನ್ನೇ ಉಸಿರಾಗಿಸ್ಕೊಳ್ಳುವುದು. ಅದೇ ನಿಜವಾದ ಪ್ರೀತಿಯ ಪರಿಪೂರ್ಣತೆ.